ಡಿಪೆಂಡ್ಸ್ ಅಪಾನ್ ಕ್ರೂಡ್ ಆಯಿಲ್ ಮತ್ತೆ LPG ಇಂಪೋರ್ಟ್ ಇಂದಾನೆ. ಆಮೇಲೆ ಅಂಕಿಅಂಶ ತಮ್ಗೆ ಹೇಳ್ತಿದ್ದೀನಿ, $1 ಕಚ್ಚಾ ತೈಲ ಏರಿಕೆ ಆದ್ರೆ $2 ಬಿಲಿಯನ್ ನಷ್ಟ ಅಥವಾ ಇಂಪೋರ್ಟ್ ಬಿಲ್ಲಿನ ಏರಿಕೆ ನಮಗೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಹಾಗಾಗಿ ನಾವೇನ್ ತಿಳ್ಕೋಬೇಕು, ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ನಮಗೂ ಕೂಡ ಅದರ ಬಿಸಿ ತಟ್ಟುತ್ತೆ. ಆದ್ರೆ ಬಿಜೆಪಿ ಸರ್ಕಾರ ಈ ಸಲ ಏನ್ ಮಾಡ್ತಾ ಇದ್ರು, ಕಚ್ಚಾ ತೈಲ ಕೆಳಗಡೆ ಬಂದಾಗ್ಲೂ $60 ಪ್ರತಿ ಬ್ಯಾರಲ್ ಇದ್ದಾಗ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳನ್ನ ಅಷ್ಟೇನು ಅವ್ರೇನ್ ಕಡಿಮೆ ಮಾಡ್ಲಿಲ್ಲ ಎಲ್ಲೂ ಕೂಡ. ಆದ್ರೆ ಇವಾಗ ಇಷ್ಟೊಂದು ಭಾರಿ ಪ್ರಮಾಣದ ಏರಿಕೆ ಆದ್ರೂ ಕೂಡ ಕಚ್ಚಾ ತೈಲದಲ್ಲಿ ಅಷ್ಟೇ ಇವತ್ತವರೆಗೂ ಕೂಡ ಯಾವುದೇ ಇನ್ಕ್ರೀಸ್ ಅನ್ನು ಕೂಡ ಇವಾಗವರೆಗೂ ಮಾಡಿಲ್ಲ. LPG ಗಾಯ್ತು ಅನ್ನೋದನ್ನ ಬಿಟ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ $115 ಕಮರ್ಷಿಯಲ್ ಗ್ಯಾಸ್ ಇನ್ಕ್ರೀಸ್ ಮಾಡಿದ್ರು, $60 LPG ನಾರ್ಮಲ್ ಡೊಮೆಸ್ಟಿಕ್ ಬಳಕೆಯನ್ನ ಇನ್ಕ್ರೀಸ್ ಮಾಡಿದ್ರು. ಇನ್ನ ಮಾತನಾಡ್ತಾ ಹೋಗ್ತಾ ಮುಂದೆ ಹೇಳ್ತೀನಿ, ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಪ್ರಕಾರನು ಇವತ್ತೇನ್ ಹೇಳಿದ್ರು 1955 ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಪ್ರಕಾರ ಅವ್ರೇನ್ ಹೇಳ್ತಿದ್ದಾರೆ, ಇವತ್ತು 87% ನಮ್ಮ LPG ಬಳಕೆ ಆಗದೆ ಡೊಮೆಸ್ಟಿಕ್, ಬರೀ 13% ಟೋಟಲ್ LPG ಬಳಕೆ ಆಗೋದು ಕಮರ್ಷಿಯಲ್ ಯೂಸೇಜ್ಗೆ. ಈಗೇನ್ ಹೇಳ್ತಾ ಇದ್ದಾರೆ, ಡೊಮೆಸ್ಟಿಕ್ ಯೂಸೇಜ್ಗೆ ಜಾಸ್ತಿ ಬಳಕೆಯನ್ನ ಕೊಡಿ, ನೀವು ಖಂಡಿತವಾಗ್ಲೂ ಇದಕ್ಕೆ ಕೊಡಕ್ ಹೋಗ್ಬೇಡಿ ಕಮರ್ಷಿಯಲ್ ಯೂಸೇಜ್ಗೆ. ಆಮೇಲೆ ಇಂಪಾರ್ಟೆಂಟ್ ಕ್ಷೇತ್ರಗಳು, ಎಜುಕೇಶನ್ ಕ್ಷೇತ್ರ, ಹಾಸ್ಪಿಟಾಲಿಟಿ ಕ್ಷೇತ್ರ, ಇದಕ್ಕೆ ಖಂಡಿತವಾಗ್ಲೂ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಿ. ಆಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಿಗೆ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಯಾವ್ಯಾವ್ದು ಹಿಂದೂಸ್ತಾನ್ ಪೆಟ್ರೋಲಿಯಂ, ಆಮೇಲೆ BPCL, IOC ಇವ್ರು ಎಲ್ಲರಿಗೂ ಕೂಡ ನೀವು LPG ಪ್ರೊಡಕ್ಷನ್ ಅನ್ನೇ ಜಾಸ್ತಿ ಮಾಡಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಕರೆಕ್ಟ್. ಸೊ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ, ನಾವೀಗ ಸ್ಟ್ರೇಟ್ ಆಗಿ ಜನಸಾಮಾನ್ಯರ ಬವಣೆ ವಿಚಾರಕ್ಕೆ ಬಂದ್ಬಿಡೋಣ. ಇವತ್ತು ರಾಜ್ಯಾದ್ಯಂತ ಇನ್ಕ್ಲೂಡಿಂಗ್ ರಾಜಧಾನಿ ಬೆಂಗಳೂರು ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗಳ ಮುಂದೆ ಕ್ಯೂ ಅದನ್ನ ಮೋಹನ್ ವಿಶ್ವ ಅವರು ನೋಡಿರ್ತಾರೆ, ಸ್ವಾತಿ ಚಂದ್ರಶೇಖರ್ ಅವರು ನೋಡಿರ್ತಾರೆ. ಅಂದ್ರೆ ತಕ್ಷಣಕ್ಕೆ ಗೃಹ ಬಳಕೆಯ ಸಿಲಿಂಡರ್ಗಳು ಅಲಭ್ಯ ಅಂತ ಇಲ್ಲದೆ ಹೋದ್ರೂ ಕೂಡ ಆತಂಕದಲ್ಲಿ ಜನ ಬುಕಿಂಗ್ ಜಾಸ್ತಿ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ವಿಶ್ವ ಅವರೇ, ನಿಮಗೆ ಪ್ರಶ್ನೆ ಕೇಳೋದಕ್ಕಿಂತ DK ಶಿವಕುಮಾರ್ ಅವರು, ರಾಜ್ಯದ DCM ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ. ಅದನ್ನ ಕೇಳಿಸ್ಕೊಂಡ್ಬಿಡೋಣ. ಅದೇ ಪೂರಕವಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ. DK ಶಿವಕುಮಾರ್ ಅವರ ಹೇಳಿಕೆ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ ನೋಡಿ ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳ ಮೇಲೆ ನೇರ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ ₹60 ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆಯಾಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ ಅಂತ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿ ನೋಡೋದು ಮಾತಾಡ್ತಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಲಿಲ್ಲ, ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗಿದ್ಲಿ, ಪಾರ್ಲಿಮೆಂಟಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋದು ಸರಿ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಲಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ವಹಿಸೋದು ಬೇಡ ಅಂತ ನನಗೆ ಗೊತ್ತಿಲ್ಲ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಇದು ಮಾತಾಡೋದು ಇಲ್ಲ, ಮಾತನಾಡ್ಲಿಕ್ಕೆ ಅವಕಾಶವೂ ಕೊಟ್ಟಿಲ್ಲ ಅನ್ನೋ DK ಶಿವಕುಮಾರ್ ಅವರ ಹೇಳಿಕೆ. ಇದಾದ ನಂತರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಒಲೆ ಬಿಡಿ ಗ್ಯಾಸ್ ಬಳಸಿ ಅಂತ ಹೇಳಿ ಸಿಲಿಂಡರ್ ಮೇಲೆ ಮೋದಿ ಫೋಟೋ ಅಂಟಿಸಿ ಕೊಡ್ತಾ ಇದ್ರು. ಈಗ ಫೋಟೋನೂ ಕಾಣ್ತಾ ಇಲ್ಲ, ಸಿಲಿಂಡರ್ ಕಾಣ್ತಾ ಇಲ್ಲ ಅನ್ನೋದು DK ಶಿವಕುಮಾರ್ ಅವ್ರ ಮಾತು. ನೇರವಾಗಿ ಕೇಂದ್ರ ಸರ್ಕಾರದ ಇಂಪ್ರಾಂಪರ್ ಹ್ಯಾಂಡ್ಲಿಂಗ್ ಆಫ್ ದ ಸಿಚುಯೇಷನ್ ಇವತ್ತು ಜನ ಬೀದಿಗೆ ಬರೋ ಕಾರಣವಾಗಿದೆ ಅನ್ನೋದು DK ಶಿವಕುಮಾರ್ ಅವರ ಆರೋಪ. ಅಲ್ಲ, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವ್ರಿಗೆ ಕಮರ್ಷಿಯಲ್ ಸಿಲಿಂಡರ್ಗೂ ನಾನ್ ಕಮರ್ಷಿಯಲ್ ಸಿಲಿಂಡರ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋದು ಮಾತ್ರ ನಿಜವಾಗ್ಲೂ ರಾಜ್ಯದ ದುರಂತಾನೆ ಅನ್ಬೇಕು. ರೇಟ್ ಜಾಸ್ತಿ ಆಗಿರೋದು ಕಮರ್ಷಿಯಲ್ ಸಿಲಿಂಡರು, ಅದರಿಂದ ಹೆಣ್ಣು ಮಕ್ಕಳಿಗೆ ಮನೇಲಿರೋರ್ಗೆ ಅದು ಹೆಂಗ್ ಅಫೆಕ್ಟ್ ಆಗುತ್ತೆ ಅಂತಂದ್ರು ಅಂತ ದೇವರಿಗೆ ಗೊತ್ತು. ₹60 ಜಾಸ್ತಿ ಆಗಿದೆ ಗೃಹ ಬಳಕೆಯ ಸಿಲಿಂಡರ್ ಕೂಡ ₹60 ಜಾಸ್ತಿ ಆಗಿದೆ. ತಿರ್ಗಾ ನೀವು ರೇಟ್ ಏರಿಕೆ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನನ್ನ ಹತ್ರ ಇಲ್ಲಿ 1 ಜನವರಿ 2014 ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇದ್ದಂತ ಗ್ಯಾಸ್ ಬೆಲೆ ಇದೆ, ಏನೋ ಬಿಲ್ಲು, ನಾನ್ ಕಮರ್ಷಿಯಲ್ ಸಿಲಿಂಡರ್, ಸಾರಿ ನಾನ್ ಸಬ್ಸಿಡೈಸ್ ಕಮರ್ಷಿಯಲ್ ಸಿಲಿಂಡರ್ ಎಷ್ಟು ₹1241 ಇತ್ತು ಡೆಲ್ಲಿನಲ್ಲಿ. ಇವತ್ತು ₹913 ಇದೆ. ಬೆಲೆ ಏರಿಕೆ ಆದ್ಮೇಲೂ ಅಂದ್ರೆ ನೀವು 12 ವರ್ಷ ಆದ್ಮೇಲೆ ₹327 ಕಡಿಮೆ ಇದೆ ಅವಾಗ ಕಂಪೇರ್ ಮಾಡಿದ್ರೆ.
ಇವಾಗ ಏನಕ್ಕೆ ಹಿಂಗ್ ಮಾತಾಡ್ತಾರೆ ಇವರು? 900 ಎಷ್ಟು ಸರ್? 913. ಸೊ 327 ರೂಪಾಯಿ ಕಡಿಮೆ ಆಗಿದೆ 12 ವರ್ಷ ಆದ್ಮೇಲೆ. ಇದನ್ನ ಅರ್ಥ ಮಾಡ್ಕೋಬೇಕು ಅವರು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಸೌದೆ ಒಲೆ ಪಕ್ಕದಲ್ಲಿ ಮೋದಿ ಅವರು ಗ್ಯಾಸ್ ಫೋಟೋ ಹಾಕ್ಬಿಟ್ಟು ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ ಅವಧಿನಲ್ಲಿ ನಿಮಗೆ ಗ್ಯಾಸ್ ಬಳಕೆದಾರರು ಕೇವಲ 18 ಕೋಟಿ ಜನ ಅಷ್ಟೇ. ನರೇಂದ್ರ ಮೋದಿ ಅವರು ಬಂದಲ್ಲಿ ಇವತ್ತು 36 ಕೋಟಿ ಜನ, ಅಂದ್ರೆ ಡಬಲ್ ಆಗಿದೆ. ಇವ್ರ ಅವಧಿನಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಸೀಮೆಣ್ಣೆ ಕೊಡ್ತಾ ಇದ್ರು. ನಾವುಗಳು ಅಷ್ಟೇ ಬೆಳಗಿನ ಜಾವ 4 ಗಂಟೆಗೆ ಎದ್ದೋಗ್ಬಿಟ್ಟು ಡಬ್ಬ ಇಟ್ಬಿಟ್ಟು ಸೀಮೆಣ್ಣೆ ಕಾಯ್ಕೊಂಡು ತಗೊಂಡೋಗ್ಬಿಟ್ಟು ಅಡಿಗೆ ಮಾಡ್ತಾ ಇದೀವಿ. ನಮ್ಗೆ ಇನ್ನೂ ನೆನಪಿದೆ. ಇವ್ರು ಹೆಣ್ಣು ಮಕ್ಕಳಿಗೆ ಅವತ್ತು ಗ್ಯಾಸ್ ಕೊಡೋ ಯೋಗ್ಯತೆ ಇರಲಿಲ್ಲ. ಸೊ ಡಬಲ್ ಆಯ್ತು, ಇವತ್ತು ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಕ್ಷಮೆ ಇರ್ಲಿ ಮೋಹನ್ ವಿಶ್ವ ಅವರೇ, ಆಯ್ತು ಇದು 10 ದಿನದ ಹಿಂದಿನವರೆಗೂ ನೀವು ಹೇಳಿದ್ದನ್ನು ಒಪ್ತಾ ಇದ್ವಿ. ಬಟ್ 10 ದಿನದ ನಂತರದಲ್ಲಿ ಸಿಚುಯೇಷನ್ ಆಗಿದೆ. ಈ ಸ್ಕ್ರೀನ್ ಮೇಲೆ ಇರೋ ವಿಜುವಲ್ ಅನ್ನ ಫುಲ್ ಸ್ಕ್ರೀನ್ ಅಲ್ಲಿ ತಗೊಂಡ್ಬಿಡಿ. ಆ ಸೌದೆ ಒಲೆ ಹಾಕ್ಬಿಟ್ಟು ಹೋಟೆಲ್ಗಳಲ್ಲಿ ಅಡ್ಗೆ ಮಾಡ್ತಾ ಇರುವ ದೃಶ್ಯಗಳನ್ನ ಫುಲ್ ಸ್ಕ್ರೀನ್ ಅಲ್ಲಿ ಒಂದ್ಸತಿ ನಮ್ಮ ವೀಕ್ಷಕರಿಗೆ ಹಾಗೆ ಮೋಹನ್ ವಿಶ್ವ ಅವರಿಗೆ ತಿಳಿಸೋಣ. ಸರ್, ಇದು ಇವಾಗಿಂದೆ 2026 ಮಾರ್ಚ್ 10ನೇ ತಾರೀಕು ಮೋದಿ ಅವರ ಸರ್ಕಾರ ಇರೋ ಸಂದರ್ಭದಲ್ಲೇನೆ ಹೋಟೆಲ್ ಅಲ್ಲಿ ಸೌದೆ ಒಲೆ ಹಾಕ್ಬಿಟ್ಟು ಪೆಟ್ರೋಲು ಅಥವಾ ಕೆರೋಸಿನ್ ನೀವು ಹೇಳ್ದಂಗೆ ಸಿಗ್ತಿಲ್ಲ ಸರ್, ಇರೋದೇನೋ ಅಡ್ಜಸ್ಟ್ ಮಾಡ್ಕೊಂಡು ಅಡಿಗೆ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಕೊಡಿ. ನೀವು ಹೇಳಿದ್ರಿ 913 ರೂಪಾಯಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿದೆ ಅಂತ ಹೇಳಿ. ಇವತ್ತು ನಮಗ್ ಸಿಕ್ಕಿರೋ ಅದೊಂದು ಸ್ಕ್ರೀನ್ ಶಾಟ್ ಕೂಡ ಇದೆ, ಸಾಧ್ಯ ಆದ್ರೆ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ ಸರ್. 3390 ರೂಪಾಯಿ, ಎಷ್ಟು ಹೇಳಿ? 3390 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ಗೆ ಸರ್. ಅದ್ರಲ್ಲಿ ಸಿಗ್ತಿದೆ 900 ರೂಪಾಯಿಗೆ ಹೇಳಿ, ಕರ್ಕೊಂಡು ತಗೊಂಡ್ ಬರ್ತಾರೆ ಹೋಟೆಲ್ನವರು, ಅದನ್ನೇ ಯೂಸ್ ಮಾಡ್ತಾರೆ. ಈ ಕಾಂಗ್ರೆಸ್ನವರು ಈ ತರ ಪ್ಯಾನಿಕ್ ಕ್ರಿಯೇಟ್ ಮಾಡಿ ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗಿ ಬ್ಲಾಕ್ 3300 ರೂಪಾಯಿ ಜಾಸ್ತಿ ಆಗಿರೋದು. ಅವ್ರು ಬೇಕಾಗಿದ್ದಿದೆ ಇದು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗ್ಬೇಕಾಗಿತ್ತು. ನೋಡಿ, ಈಗ ರುದ್ರಮೂರ್ತಿ ಅವರು ಹೇಳ್ದಂಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನ ಸೆಕ್ಷನ್ 55 ನ ಇನ್ವೋಕ್ ಮಾಡಿ ಪ್ರಯಾರಿಟಿ ಸೆಕ್ಟರ್ 1, 2, 3, 4 ಅಂತ ಮಾಡಿ ನಿಮ್ಗೆ ಕಮರ್ಷಿಯಲ್ ಯೂಸೇಜ್ ವಿಚಾರದಲ್ಲಿ ಅದನ್ನ ಒಂದು ಪ್ರಿಯಾರಿಟಿನಲ್ಲಿ ಇಟ್ಬಿಟ್ಟು ಹೋಟೆಲ್ ಮಾಲೀಕರ ಬಗ್ಗೆ ನಮಗೂ ಕನ್ಸರ್ನ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಅವರು ನಂಬ್ಕೊಂಡು ಇವತ್ತು ಸುಮಾರು ಜನ ಇದ್ದಾರೆ, ಅರ್ಥ ಆಯ್ತಲ್ಲ. ಸೊ ಅವರ ಒಂದು ರೆಪ್ರೆಸೆಂಟೇಷನ್ಸ್ ನ ರಿವ್ಯೂ ಮಾಡೋದಕ್ಕೆ 3 ಕಂಪನಿಗಳ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ನ ಕಮಿಟಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಫಾರ್ಮ್ ಮಾಡಿದ್ದಾರೆ ಇಷ್ಟೆಲ್ಲ ಇಶ್ಯೂ ಆದ್ಮೇಲೆ. ಇವತ್ತು ಮಧ್ಯಾಹ್ನ? ಹೌದು. ಓಕೆ, ಯಾರ್ಯಾರು ಗೊತ್ತಾ? ಕೆ ಶೈಲೇಂದ್ರ ಅಂತ ಹೇಳ್ಬಿಟ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು, ಟಿ.ವಿ. ಪಾಂಡ್ಯನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅವರು, ಧ್ರುವ್ ಕಪಿಲ್ ಹಿಂದೂಸ್ತಾನ್ ಪೆಟ್ರೋಲ್ ಕಾರ್ಪೊರೇಷನ್ ಅವರು. ಸೊ ಇವರು 3 ಜನರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಮಾಡಿ ಯಾವ ಈ ಹೋಟೆಲ್ ಅಥವಾ ಕಮರ್ಷಿಯಲ್ ಗ್ಯಾಸಸ್ ಇದೆ ಗೊತ್ತಾ, ಅವರ ಕನ್ಸರ್ನ್ಸ್, ಅವರ ರೆಪ್ರೆಸೆಂಟೇಷನ್ ರಿಸೀವ್ ಮಾಡಿ ಅವರ ಡಿಮ್ಯಾಂಡ್ ನ ಅಸೆಸ್ ಮಾಡಿ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಕೇಂದ್ರ ಸರ್ಕಾರ ಒಂದು ಸರ್ಕಾರವಾಗಿ ಪ್ರಿಯಾರಿಟಿ 1 ಡೊಮೆಸ್ಟಿಕ್, ಪ್ರಿಯಾರಿಟಿ 2 ಕಮರ್ಷಿಯಲ್ ಅಲ್ಲಿ ಹಾಸ್ಪಿಟಲ್ಸ್ ಎಜುಕೇಶನ್, ಪ್ರಿಯಾರಿಟಿ 3 ನಿಮ್ಗೆ ಅದರ್ ದಾನ್ ಹಾಸ್ಪಿಟಲ್ ಎಜುಕೇಶನ್. ಸೊ ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತ ಕೊರತೆನೂ ಇಲ್ಲ. 30 ಸೆಕೆಂಡ್ ಟೈಮ್ ಬೈ ಮಾಡ್ತಾ ತುಂಬಾ ತಡವಾಗ್ಲಿಲ್ವಾ ಮೋಹನ್ ವಿಶ್ವ ಅವರೇ? ನೋಡಿ, ಸ್ಕ್ರೀನ್ ಮೇಲೆ ಬರ್ತಿದೆ 3390 ರೂಪಾಯಿ ಸಿಲಿಂಡರ್. ಇವತ್ತಿನ ಬೆಲೆ ನಾಳೆ ಎಷ್ಟಾಗತ್ತೆ ಗೊತ್ತಿಲ್ಲ. ಇದರ ಜೊತೆಯಲ್ಲೇ ಯುದ್ಧ ಪ್ರಾರಂಭ ಆಗಿ 10-11 ದಿನ ಆದ್ಮೇಲೆ ನಮ್ಮ ಭಾರತ ಸರ್ಕಾರ ಗೊತ್ತಿರ್ಲಿಲ್ವಾ ಯುದ್ಧದ ಪರಿಣಾಮ, ಅದರಲ್ಲೂ ಕೂಡ ಮಿಡಲ್ ಈಸ್ಟ್ ನಲ್ಲಿ ನಡೀತಿರುವ ಯುದ್ಧದ ಪರಿಣಾಮ ನೇರವಾಗಿ ನಮ್ಮ ಆಯಿಲ್ ಮಾರ್ಕೆಟ್ ಮೇಲೆ ಆಗುತ್ತೆ. ಹೀಗಾಗಿ ನಾವು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಇದು ಗೊತ್ತಾಗ್ಲಿಲ್ವಾ? 10 ದಿನ ಆದ್ಮೇಲೆ ನಾವು ಮೀಟಿಂಗ್ ಮಾಡ್ತೀವಿ.